ಬೆಳೆದು ನಿಂತ ಗಿಡ ಮರಗಳನ್ನು ಕಡಿದು ನಾಶಪಡಿಸುವ ಹಾಗೂ ಪರಿಸರ ಸಂರಕ್ಷಣೆಗೆ ಬಿಗಿಯಾದ ಕಾನೂನಿದ್ದರೂ ಯಾರೂ ಪಾಲಿಸುತ್ತಿಲ್ಲ ಎಂದು ಲೆನ್ಸ್ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಹಾಗೂ ಪರಿಸರ ಪ್ರೇಮಿ ಮರಸಪ್ಪ ರವಿ ಕಳವಳ ವ್ಯಕ್ತಪಡಿಸಿದರು. ಅವರು ತಾಲೂಕಿನ ಗೌಡಹಳ್ಳಿಯ ಕಲ್ಲು ಮುನೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಲೆನ್ಸ್ ಅಂತಾರಾಷ್ಟ್ರೀಯ ಜಿಲ್ಲಾ ಬೆಂಗಳೂರು ಮತ್ತು ರಾಮನಗರ ಜಿಲ್ಲಾ ಲೆನ್ಸ್ ಮತ್ತು ಲಿಯೋ ಸಂಸ್ಥೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮೆಗಾ ಗಿಡ ನೆಡುವ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇತ್ತೀಚಿನ ದಿನಮಾನಗಳಲ್ಲಿ ಚಳಿ, ಬಿಸಿಲು, ಬರಗಾಲ ತೀವ್ರವಾಗುತ್ತಿದೆ. ಋತುಮಾನಗಳ ಸಮತೋಲನ ಬಿಗಡಾಯಿಸುತ್ತಿದೆ. ಅರಣ್ಯ ಜೀವಿ ವೈವಿಧ್ಯ ಹಾಗೂ ವನ್ಯಜೀವಿಗಳು ನಾಶವಾಗುತ್ತಿವೆ. ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ನಮ್ಮ ಪೂರ್ವಜರ ಕಾಲದಿಂದಲೂ ಇತಿಹಾಸ ಹೇಳುತ್ತಿರುವ ಕೆರೆಗಳು ಮಾಯವಾಗಿತ್ತಿವೆ. ಭೂಮಿ ದಿನದಿಂದ ದಿನಕ್ಕೆ ಬಿಸಿಯಾಗುತ್ತಿದೆ. ಈ ನಿಟ್ಟಿನಲ್ಲಿ ನಾವುಗಳು ಗಿಡಗಳನ್ನು ನೆಟ್ಟು ಬದಲಾವಣೆಯ ಕಾಲಘಟ್ಟದಲ್ಲಿ ಮುಂದುವರೆದರೆ ಈ ಭೂಮಿ ಸುಧಾರಿಸಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಲೆನ್ಸ್ ಸಂಸ್ಥೆ ಜಿಲ್ಲಾ ಗವರ್ನರ್ ಲೆನ್ ಎನ್ ಮೋಹನ್ ಕುಮಾರ್ ಮಾತನಾಡಿ, ಪರಿಸರ ಮಾಲಿನ್ಯದಿಂದ ಇಂದು ಈಗಾಗಲೇ ಅನುಭವಿಸುತ್ತಿರುವ ಸಂಕಟಗಳು, ಪರಿಸರ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆಯಿಂದಾಗುತ್ತಿರುವ ಅನಾಹುತಗಳ ಬಗ್ಗೆ ಎಳೆಎಳೆಯಾಗಿ ಬಿಚ್ಚಿಟ್ಟು ಪರಿಸರವನ್ನು ಮುಂದಿನ ದಿನಗಳಲ್ಲಿ ಹೇಗೆ ಕಾಪಾಡಿಕೊಳ್ಳಬೇಕೆಂಬ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಲೆನ್ಸ್ ಮತ್ತು ಲಿಯೋ ಸಂಸ್ಥೆಯ ಕೆ. ಈಶ್ವರ್, ಎನ್. ರಾಮಚಂದ್ರ, ಟಿಎಸ್ ರಾಜು, ಮುರಳೀಧರ್, ಎಟಿ ರವಿ, ಜೀವನ್, ಎಂ. ಮಂಜುನಾಥ್, ಡಾ. ವಿಜಯಕುಮಾರ್ ಹಾಗೂ ಕನಕಪುರದ ಲೆನ್ಸ್ ಮತ್ತು ಲಿಯೋ ಸದಸ್ಯರು ಭಾಗವಹಿಸಿದರು. ರಾಮನಗರ ಮತ್ತು ಬೆಂಗಳೂರು ಜಿಲ್ಲೆಯ 25ಕ್ಕೂ ಹೆಚ್ಚು ಲೆನ್ಸ್ ಮತ್ತು ಲಿಯೋ ಸಂಸ್ಥೆಗಳು ಭಾಗವಹಿಸಿದವು. ದೇವಸ್ಥಾನದ ಆವರಣದಲ್ಲಿ 500ಕ್ಕೂ ಹೆಚ್ಚಿನ ಗಿಡಗಳನ್ನು ನೆಡಲಾಯಿತು. ಅಲ್ಲದೆ ನೆರೆದಿದ್ದ ರೈತರಿಗೆ ಸಾವಿರಾರು ಗಿಡಗಳನ್ನು ವಿತರಿಸಲಾಯಿತು. ಈ ಸೇವೆ ಮಾಡಕ್ಕೆ ತೋರಿಸ್ಕೊಟ್ಟಂತ ವ್ಯಕ್ತಿ, ಮಹಾನ್ ವ್ಯಕ್ತಿ ಮೆಲ್ವಿನ್ ಜೋನ್ಸ್ ಅವರು. ಇಡೀ ದೇಶಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಕಷ್ಟಗಳು ಯಾರಿಗಿದೆ, ಏನು ಸಹಾಯ ಮಾಡಬೇಕು, ಇರೋರ ಹತ್ರ ತಗೊಂಡು ಇಲ್ಲದೆ ಅವರಿಗೆ ಕೊಟ್ಟು ಒಂದು ಸೇವೆ ಮಾಡುವಂಥದ್ದು, ಇದನ್ನ ಇಡೀ ಪ್ರಪಂಚಕ್ಕೆ ಮೆಲ್ವಿನ್ ಜೋನ್ಸ್ ಅವರು ತೋರಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಇವತ್ತು ಬಂದಿದ್ದೀರಿ. ನಾನು ಸಹ 8ನೇ ತಾರೀಕು, ಮುಂದಿನ ತಿಂಗಳು 8ನೇ ತಾರೀಕು ಅಮೆರಿಕ ಹೋಗ್ತಾ ಇದ್ದೀನಿ. ನಾನು ಲಯನ್ಸ್ ಹೆಡ್ ಆಫೀಸ್ಗೆ ಹೋಗಿ ನಾನು ಮೆಲ್ವಿನ್ ಜೋನ್ಸ್ ಅವರ ಸ್ಟ್ಯಾಚ್ಯೂಗೆ ಬೊಕ್ಕೆಯನ್ನ, ಗುಚ್ಚೆಯನ್ನು ಇಟ್ಟು ಅವ್ರಿಗೆ ನಮಸ್ಕಾರ ಮಾಡಿ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.